ಇವತ್ತು ಸಂಡೇ ಸ್ಪೆಷಲ್ಲು ಎಗ್ ಕರಿ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಾಡಿ ಒಂದು ಸಲ, ತುಂಬ ಚೆನ್ನಾಗಿರತ್ತೆ. ನಾನು ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಮೊದಲಿಗೆ ಮೊಟ್ಟೆ ಬೇಕು, ಮೇನ್ ಇದು ಎಗ್ ಕರಿ ಆಗಿರೋದ್ರಿಂದ. ನಮಗೆ ಮಸಾಲೆಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಮತ್ತು ನಾನಿಲ್ಲಿ ತೆಂಗಿನಕಾಯಿ ತುರಿ ಬಳಸ್ತಾ ಇಲ್ಲ. ಆಪ್ಷನ್, ಬೇಕು ಅಂದರೆ ತೆಂಗಿನಕಾಯಿ ತುರಿ ಬಳಸಿ, ಇಲ್ಲ ಅಂದರೆ ಇದಕ್ಕೆ ಗೋಡಂಬಿ ಸೂಕ್ತ. ಆಮೇಲೆ ಇದು ಸೋಂಪು, ಮೆಣಸು, ಏಲಕ್ಕಿ, ಗಸಗಸೆ, ಲವಂಗ, ಚಕ್ಕೆ, ಅನಾನಸು ತೊಗೊಂಡಿದ್ದೀನಿ. ಆಮೇಲೆ ಧನಿಯಾ, ಬಿಳಿ ಎಳ್ಳು ಅಷ್ಟೇ ನಿಮಗೆ ಆಪ್ಷನ್ನು. ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅದು ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಆಮೇಲೆ ಖಾರದ ಪುಡಿ, ಉಪ್ಪು, ಅರಿಶಿನ, ಮೊಸರು ಕೂಡ ಅಷ್ಟೇ. ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ನಾನಿಲ್ಲಿ ಟೊಮೊಟೊ ಯೂಸ್ ಮಾಡ್ತಿಲ್ಲ, ಅದಕ್ಕೋಸ್ಕರ ನಾನು ಮೊಸರು ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ. ನೋಡಿ, ನಾನು ಮಿಕ್ಸಿ ಜಾರ್ಗೆ 4 ಮೊಟ್ಟೆ ತೊಗೊಂಡಿದ್ದೀನಿ. ಜೊತೇಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇದಾಗಿದೆ. ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ, ಈ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಪಾತ್ರೆ ಇಟ್ಬಿಟ್ಟು ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಇದನ್ನು ಮೊಟ್ಟೆದು ಏನಿದೆ ಅದು ತೆಗೆದ್ಬಿಟ್ಟು ಇಡ್ತಾಯಿದ್ದೀನಿ. ಇದು ಬಾಯ್ಲ್ ಆಗಬೇಕು ನೀಟಾಗಿ. ಕ್ಲೋಸ್ ಮಾಡ್ತಾಯಿದ್ದೀನಿ. ನಾನು ತೋರಿಸ್ತಿದ್ನಲ್ಲ, ಆ ಮಸಾಲೆ ಎಲ್ಲ ಹಾಕಿದ್ದೀನಿ. 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಹಂತಕ್ಕೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಆಯಿಲ್ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಬೇಡ. ಈಗ ನೋಡಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿನ ಅದು ಅಷ್ಟೇ ಒಂದು 2 ಮಿನಿಟ್ಸು ಫ್ರೈ ಮಾಡ್ಕೊಳ್ಳಿ. ನೋಡಿ, ಆವಾಗಲೇ ಮಸಾಲೆ ಹಾಕಿದ್ನಲ್ಲ, ಹುರಿದಿರೋದು ಹಾಕಿದ್ದೀನಿ, ಮತ್ತು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಇವಾಗ ನೆನೆಸಿಟ್ಟಿದ್ನಲ್ಲ ನಾನು ಬಾದಾಮಿ, ಗೋಡಂಬಿ, ಅದನ್ನು ಹಾಕ್ತಾಯಿದ್ದೀನಿ. ಜೊತೆಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವಾಗ ಇದನ್ನೊಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ರುಬ್ಕೋಬೇಕು. ಇವಾಗ ಅದನ್ನು ಒಗ್ಗರಣೆ ಮಾಡೋಣ, ಆಯಿತಾ? ಅದು ಇನ್ನೊಂದು ರೆಡಿ ಆಗೋ ಅಷ್ಟೊತ್ತಿಗೆ, ಮೊಟ್ಟೆ ರೆಡಿ ಆಗೋ ಅಷ್ಟೊತ್ತಿಗೆ ಇದನ್ನು ರೆಡಿ ಮಾಡ್ಕೊಳ್ಳೋಣ, ಗ್ರೇವಿನ. ಎಣ್ಣೆ ಹಾಕಿದ್ದೀನಿ. ಇವಾಗ ಒಂದೊಂದೇ ಹಾಕೋಣ. ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ. ನಾವು ಹಸಿರು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಖಾರಕ್ಕೆ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇದು ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ. ನಾನು ಮುಂಚೆನೇ ಯಾಕೆ ಹಾಕಿಲ್ಲ ಅಂದರೆ, ಈ ಮೆಣಸಿನ್ಕಾಯಿ ತುಂಬ ಖಾರ ಇದೆ, ಅದಕ್ಕೆ ನಾನು ಈರುಳ್ಳಿ ಹಾಕಿದ ಮೇಲೆ ಹಾಕಿದ್ದೀನಿ. ಖಾರ ನೀವು ನೋಡಿಕೊಂಡು ಹಾಕ್ಕೋಬೋದು. ನೋಡಿ, ಈರುಳ್ಳಿ ಇಷ್ಟು ಫ್ರೈ ಆಗಿದೆ. ನಾನಿವಾಗ ರುಬ್ಬಿರೋ ಮಸಾಲೆ ಹಾಕ್ಕೋತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗಬೇಕು. ಇದಕ್ಕಿವಾಗ ನಾನು ಎತ್ತಿಟ್ಕೊಂಡಿದ್ನಲ್ಲ ಖಾರದ ಪುಡಿ, ಉಪ್ಪು, ಅರಿಶಿನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನೀಗ ಮೊಸರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೇಮ್ ಮೆಥಡಿಗೆ ಆಲೂಗೆಡ್ಡೆ ಫ್ರೈ ಮಾಡಿ ಹಾಕ್ಕೋಬೋದು, ಮಶ್ರೂಮ್ ಹಾಕ್ಕೋಬೋದು. ನಿಮ್ಗೆ ಯಾವುದು ಇಷ್ಟ ಬರುತ್ತೋ ವೆಜಿಟೇಬಲ್ಸು ನೀವು ಹಾಕ್ಕೋಬೋದು. ಕೆಲವರು ವೆಜ್ ಇದ್ದೀರಾ, ಸೊ ನೀವು ಹಾಕ್ಕೋಬೋದು. ಆಲೂಗೆಡ್ಡೆ ಫ್ರೈ ಮಾಡಿಬಿಟ್ಟು ನೀವು ಹಾಕ್ಕೋಬೋದು ಸೇಮ್ ಗ್ರೇವಿಗೆ. ತುಂಬ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ, ಮಶ್ರೂಮು ಚೆನ್ನಾಗಿರತ್ತೆ.
ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ನೋಡಿ, ಅದು ಸ್ವಲ್ಪ ಕುದಿ ಬರಲಿ. ಮೊಸರೆಲ್ಲ ಹಾಕಿದ್ದೀವಿ ಅಲ್ವಾ, ಅದು ನೀಟಾಗಿ ಬಾಯ್ಲ್ ಆಗಬೇಕು. ಅಷ್ಟರಲ್ಲಿ ನಾವು ಮೊಟ್ಟೆ ಹೇಗಾಗಿದೆ ಅಂತ ನೋಡೋಣ. ನೋಡಿ, ಮೊಟ್ಟೆದು ಈ ಹಂತಕ್ಕಾಗಿದೆ. ಟೂತ್ ಪಿಕ್ ಅಥವಾ ಚಾಕು ಇದ್ದ ಸಹಾಯದಿಂದ ಚೆಕ್ ಮಾಡಿ, ಅಂಟ್ತಿಲ್ಲ, ಆಗಿದೆ ಇದು. ನೋಡಿ, ಆಯಿಲ್ ಮೇಲೆ ಬರ್ತಿದೆ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಎಗ್ ಪೀಸ್ಗಳ ಹಾಕೋಣ. ನೋಡಿ, ಮೊಟ್ಟೆನ ನಾನು ಈ ಥರ ಮಾಡ್ಕೊಂಡಿದ್ದೀನಿ, ಪನ್ನೀರ್ ಥರ ಬಂದಿದೆ. ಇದನ್ನು ಇವಾಗ ಈ ಫ್ರೈ ಒಳಗಡೆ ಹಾಕೋಣ. ನೋಡಿ, ಮೊಟ್ಟೆ ಪೀಸ್ ಹಾಕಿದ್ದೀನಿ. ಇದನ್ನು ಇವಾಗ ಮುಚ್ಚಿಬಿಡೋಣ, ಅದು ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ನಾವು ಆಲ್ರೆಡಿ ಮೊಟ್ಟೆಗೆ ನಾವು ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಅದೇನು ಜಾಸ್ತಿ ಟೈಮು ಬೇಯಬೇಕು ಅಂತೇನಿಲ್ಲ. ನಮಗೆ ಗ್ರೇವಿ ಒಂದು ರೆಡಿ ಆದರೆ ಆಯಿತು. ಸೇಮ್ ಮೆಥಡಲ್ಲೇ ನೀವು ಆಲೂಗೆಡ್ಡೆ ಅಥವಾ ಮಶ್ರೂಮು ಯೂಸ್ ಮಾಡ್ಬೋದು, ಮೊಟ್ಟೆ ತಿನ್ನಲ್ಲ ಅನ್ನೋರು. ನೋಡಿ, ಎಗ್ ಕರಿ ರೆಡಿಯಾಗಿದೆ. ಇದು ಚಪಾತಿ, ಪೂರಿ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಎಗ್ ಕರಿ ರೆಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನನ್ನ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೆ ಲೈಕ್ ಕೊಡಿ.